ನಮಸ್ಕಾರ ವೀಕ್ಷಕರೇ, ನೀವು ಬಂಗಾರ ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಒಂದು ನಿಮಿಷ ನಿಲ್ಲಿ. ಇವತ್ತಿನ ಚಿನ್ನದ ದರದಲ್ಲಿ ಭಾರಿ ಬದಲಾವಣೆ ಕಂಡು ಬಂದಿದೆ. ಇವತ್ತು ರೇಟ್ ಜಾಸ್ತಿ ಆಗಿದೆಯಾ ಅಥವಾ ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆಯಾ? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ಪ್ರತಿದಿನ ದಿನಕ್ಕೆ ಚಿನ್ನ ದರದಲ್ಲಿ ಆಗ್ತಿರೋ ಬದಲಾವಣೆ ನೋಡಿದರೆ ಎಲ್ಲರಿಗೂ ಒಂದು ಕಡೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಇವತ್ತು ಬಂಗಾರ ಕೊಳ್ಳೋಕೆ ಸರಿಯಾದ ಸಮಯನ ಅಥವಾ ದರ ಇಳಿಯುವವರೆಗೂ ಕಾಯಬೇಕಾ? ಈ ಎಲ್ಲ ಗೊಂದಲಗಳಿಗೆ ಉತ್ತರವಾಗಿ ಫೆಬ್ರವರಿ 2026ರಂದು ಇಂದಿನ ಲೇಟೆಸ್ಟ್ ಮಾರ್ಕೆಟ್ ರೇಟ್ಸ್ ಹೇಗಿದೆ ಅಂತ ಈಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೌದು ವೀಕ್ಷಕರೇ, ಚಿನ್ನದ ಬೆಲೆಯಂತೂ ದಿನದಿಂದ ದಿನಕ್ಕೆ ತುಂಬಾ ಏರಿಳಿಕೆ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆಯ ಒಂದು ಬಂಗಾರದ ಬೆಲೆಗೂ ಮತ್ತು ಇವತ್ತಿನ ಒಂದು ಬಂಗಾರದ ಬೆಲೆಗೂ ತುಂಬ ಡಿಫ್ರೆನ್ಸ್ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆಯ ಒಂದು ಬಂಗಾರದ ಬೆಲೆ ತುಂಬ ಕಡಿಮೆ ಆಗಿತ್ತು, ಸ್ವಲ್ಪ ಇಳಿಕೆ ಕೂಡ ಕಂಡಿತ್ತು. ಬಟ್ ಆದರೆ ಇವತ್ತಿನ ಒಂದು ಬಂಗಾರದ ಬೆಲೆ ತುಂಬ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿನ್ನೆ ಮತ್ತು ಇವತ್ತಿನ ಒಂದು ಬೆಲೆನ ಕಂಪೇರ್ ಮಾಡಿದ್ರೆ ನಿನ್ನೆಯ ಒಂದು ಬೆಲೆ ತುಂಬ ಬೆಸ್ಟ್ ಆಗಿತ್ತು. ಯಾಕಪ್ಪ ಅಂದರೆ ಇವತ್ತಿನ ಒಂದು ಬೆಲೆ ತುಂಬ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈಗ ಎರಡು ಗೋಲ್ಡ್ಗಳನ್ನ ಕಂಪೇರ್ ಮಾಡೋಣ. ಸೊ ಎರಡು ಗೋಲ್ಡ್ಗಳು ಯಾವ್ಯಾವಪ್ಪ ಅಂದರೆ 22 ಕ್ಯಾರೆಟ್ ಬಂಗಾರ ಮತ್ತು 24 ಕ್ಯಾರೆಟ್ ಬಂಗಾರ. ಸೊ ಮೊದಲಿಗೆ ನಾವು 22 ಕ್ಯಾರೆಟ್ ಬಂಗಾರದ ಬೆಲೆಯನ್ನು ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, 22 ಕ್ಯಾರೆಟ್ ನಿನ್ನೆಯ ಒಂದು ಬೆಲೆ ಬಂದುಬಿಟ್ಟು 1 ಗ್ರಾಮ್ಗೆ 14,245 ರೂಪಾಯಿನೋ ಇತ್ತು. ಬಟ್ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 14,455 ರೂಪಾಯಿ ಆಗಿದೆ 1 ಗ್ರಾಮ್ 22 ಕ್ಯಾರೆಟ್ನ ಬೆಲೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಇವತ್ತಿನ ಒಂದು ಪ್ರೈಸ್ 210 ರೂಪಾಯಿ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು 1 ಗ್ರಾಮ್ನಲ್ಲಿ. ಸೊ ಇನ್ನು 8 ಗ್ರಾಮ್ ಗೋಲ್ಡ್ ಪ್ರೈಸ್ ನೋಡೋದಾದರೆ ನಿನ್ನೆ 8 ಗ್ರಾಮ್ ಗೋಲ್ಡ್ ಪ್ರೈಸ್ ಬಂದುಬಿಟ್ಟು 1,13,960 ರೂಪಾಯಿ ಇತ್ತು. ಬಟ್ ಈಗ ಪ್ರೆಸೆಂಟಾಗಿ ಇವತ್ತಿನ ಒಂದು ರೇಟ್ ಬಂದುಬಿಟ್ಟು 1,15,640 ರೂಪಾಯಿ ಆಗಿದೆ. ಸೊ ಇಲ್ಲಿ 1,680 ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನು 10 ಗ್ರಾಮ್ ಗೋಲ್ಡ್ನ ಬೆಲೆ ನೋಡೋದಾದರೆ ನಿನ್ನೆಯ ಒಂದು ಪ್ರೈಸ್ ಬಂದುಬಿಟ್ಟು 1,42,450 ರೂಪಾಯಿ ಇತ್ತು. ಬಟ್ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,44,550 ರೂಪಾಯಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ ಅಂದರೂ 2,100 ರೂಪಾಯಿ ಏನೋ ಬೆಲೆ ಏರಿಕೆ ಆಗಿದೆ. ಇದು ಕೂಡ 22 ಕ್ಯಾರೆಟ್ನ ಒಂದು ಬೆಲೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಯಾರಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋ ಒಂದು ಗೋಲ್ಡ್ ಅಂದರೆ ಅದು 24 ಕ್ಯಾರೆಟ್ ಗೋಲ್ಡ್ ಅಂತಲೂ ಕೂಡ ಹೇಳ್ಬೋದು. ಅದರ ಒಂದು ಪ್ರೈಸ್ ನೋಡ್ತಾ ಹೋಗೋದಾದರೆ ನಿನ್ನೆ 1 ಗ್ರಾಮ್ ಪ್ರೈಸ್ ಬಂದುಬಿಟ್ಟು 14,957 ರೂಪಾಯಿ ಇತ್ತು. ಪ್ರೆಸೆಂಟಾಗಿ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 15,178 ರೂಪಾಯಿ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ ಅಂದರೂ 221 ರೂಪಾಯಿ ಬೆಲೆ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ಏರಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ 8 ಗ್ರಾಮ್ ಗೋಲ್ಡ್ ಪ್ರೈಸ್ ನೋಡೋದಾದರೆ ನಿನ್ನೆ ಒಂದು ಪ್ರೈಸ್ ಬಂದುಬಿಟ್ಟು 1,19,656 ರೂಪಾಯಿ ಇತ್ತು. ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,21,424 ರೂಪಾಯಿ ಏನೋ ಆಗಿದೆ. ಅಂದರೆ ಇಲ್ಲಿ 1,768 ರೂಪಾಯಿ ಬೆಲೆ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು 10 ಗ್ರಾಮ್ ಪ್ರೈಸ್ ಬೆಲೆ ನೋಡೋದಾದರೆ ಇಲ್ಲಿ ನಿನ್ನೆಯ ಒಂದು ಪ್ರೈಸ್ ಬಂದುಬಿಟ್ಟು 1,49,570 ರೂಪಾಯಿ ಇತ್ತು. ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 1,51,780 ರೂಪಾಯಿ ಏನೋ ಆಗಿದೆ. ಅಂದರೆ ಇಲ್ಲಿ 2,210 ರೂಪಾಯಿ ಏನೋ ಏರಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಇವತ್ತಿನ ಒಂದು ಬಂಗಾರದ ಬೆಲೆ ತುಂಬ ಏರಿಕೆ ಆಗಿದೆ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಒಂದು ಮುಖ್ಯ ವಿಷಯ ನೆನಪಿನಲ್ಲಿ ಇಟ್ಕೋಬೇಕು. ನಾನು ಹೇಳ್ತಾ ಇರೋದು ಕೇವಲ ಮಾರುಕಟ್ಟೆಯ ದರ. ನೀವು ಅಂಗಡಿಗೆ ಹೋದಾಗ ಇದರ ಜೊತೆಗೆ 3% GST ಮತ್ತು ಕನಿಷ್ಠ 5%ಇಂದ 15%ವರೆಗೆ ಮೇಕಿಂಗ್ ಚಾರ್ಜಸ್ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಬಜೆಟ್ನಲ್ಲಿ ಅಲ್ಪ ಸ್ವಲ್ಪ ಏರುಪೇರು ಆಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಮಾರುಕಟ್ಟೆಯಲ್ಲಿ ಏರಿಳಿತ ನೋಡಿದರೆ ಮುಂದಿನ ದಿನಗಳಲ್ಲಿ ಬೆಲೆ ಇನ್ನೂ ಹೆಚ್ಚಾಗುವ ಸೂಚನೆ ಕೂಡ ಸಿಗ್ತಾ ಇದೆ. ಸೊ ಹಾಗಾಗಿ ಬಂಗಾರ ಕೊಳ್ಳುವವರು ಈಗಲೇ ಪ್ಲಾನ್ ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ನಿಮ್ಮ ಊರಿನಲ್ಲಿ ಇವತ್ತು ರೇಟ್ ಎಷ್ಟಿದೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯ ಲೇಟೆಸ್ಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಗೋಲ್ಡ್ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಬಾಯ್ ಫ್ರೆಂಡ್ಸ್.